Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ನಾನು ಗೆಲ್ತೀನಿ ಅಂತ ವಿಶ್ವಾಸ ನನಗಿದೆ. ಕೊನೆಯದು ಬೈಂದೂರಲ್ಲಿ ಒಬ್ಬ ಕಾರ್ಯಕರ್ತ, ಹಿಂದೂ ಕಾರ್ಯಕರ್ತ ನನ್ನ ಜೊತೆ ಬಂದು ಚುನಾವಣಾ ಪ್ರಚಾರ ಸಾಕಷ್ಟು ಮಾಡಿದರು. ಅವ್ರನ್ನ ಯಡಿಯೂರಪ್ಪನವರು ಅವ್ರ ಮಕ್ಕಳು ವಾಪಸ್ಸು ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ. ನಂದೇನು ಅಭ್ಯಂತರ ಇಲ್ಲ. ಸೇರಿಸ್ಕೊಳ್ಳೋಂಥ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ದಾರೆ, ಮೋದಿಯವ್ರನ್ನ ಸೋಲಿಸೋದಕ್ಕೆ ಅವ್ರು ಭಾಷಣ ಮಾಡ್ತಿದ್ದಾರೆ, ಕಾಂಗ್ರೆಸ್ನವ್ರು ಸೋಲಿಸೋದಕ್ಕೆ ಭಾಷಣ ಮಾಡ್ತಿಲ್ಲ ಅಂತ ಸುಳ್ಳು ಹೇಳಿಕೆ ಕೊಡಿಸಿದ್ದಾರೆ ಅವರಿಂದ. ನಾನು ಆ ವ್ಯಕ್ತಿ ಹೋಗಿದ್ದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಆದರೆ ನಿನ್ನೆ ಒಂದು ವಿಜಯ ಸಂಕಲ್ಪ ಸಮಾವೇಶ ಆಯಿತು. ನೀವು ಕೆಲವು ಪತ್ರಿಕೆಗಳಲ್ಲಿ ಅದು ಫೋಟೋ ವರದಿ ಕೂಡ ಬಂದಿದೆ, ಇನ್ನು ಅನೇಕರಲ್ಲಿ ಯಾಕೆ ಬಂದಿಲ್ಲ ನನಗೆ ಗೊತ್ತಿಲ್ಲ. ಸುಮಾರು 15ರಿಂದ 20,000 ಜನ ಆ ವಿಜಯ ಸಂಕಲ್ಪ ಸಮಾವೇಶದಲ್ಲಿ ಸೇರಿದ್ದರು. ಆ ವ್ಯಕ್ತಿ ಹೋದ ನಂತರ ಕನಿಷ್ಠ ಒಂದು 70ರಿಂದ 80 ಹಿಂದೂ ಸಂಘಟನೆ ಯುವಕರು ನಮ್ಮ ಜೊತೆ ಬಂದಿದ್ದಾರೆ. ನಾವು ನಿಮಗೆ ಖಂಡಿತ ಗೆಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ದೊಡ್ಡ ವಿಜಯ ಸಂಕಲ್ಪ ಸಮಾವೇಶ ನಿನ್ನೆ ಮಾಡಿದ್ದಾರೆ. ಆ ಸಮಾವೇಶದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿ ಬಂದಿದ್ದೀನಿ, ಹಿಂದೂ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಸರ್ಕಾರ ತೊಂದರೆ ಕೊಟ್ಟರೆ ಯಾವ ಕಾರಣಕ್ಕೂ ಬಿಡೋದಿಲ್ಲ. ನ್ಯಾಯಯುತವಾಗಿ ಅವರು ಹೋರಾಟ ಮಾಡ್ತಿದ್ದಾರೆ, ಧರ್ಮ ಉಳಿಸ್ಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಆ ಭಾಗದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಕೊಟ್ಟು ಅವ್ರ ಮೇಲೆ ಸುಮ್ಮನೆ ಕೇಸ್ಗಳನ್ನು ಹಾಕಿ ಅವ್ರನ್ನ ಗಡೀಪಾರು ಮಾಡಿ ಈ ರೀತಿ ವ್ಯವಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀನಿ. ನೀವು ಯಾವತ್ತು ಚುನಾವಣೆ ಮುಗಿತಿದ್ದಂಗೆ ಈ ಸರ್ಕಾರ ಉಳಿಯಲ್ಲ ನನಗೆ ಗೊತ್ತು. ಅಷ್ಟರೊಳಗೇ ಎಷ್ಟು ಸಾಧ್ಯವೋ ಅಷ್ಟು ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಕೊಡಬೇಕು ಅಂತ ನಿಮ್ಮ ಪ್ರಯತ್ನಕ್ಕೆ ಯಾವ ಕಾರಣಕ್ಕೂ ಹಿಂದೂ ಸಮಾಜ ನಿಮಗೆ ಬೆಂಬಲ ಕೊಡೋದಿಲ್ಲ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಹಿಂದೂ ಕಾರ್ಯಕರ್ತರು ಎಲ್ಲರೂ ತೊಂದರೆ ಕೊಟ್ಟರೆ, ಸುಳ್ಳು ಕೇಸ್ಗಳು ದಾಖಲೆಗಳು ಮಾಡಿದ್ರೆ, ಅವ್ರನ್ನ ಗಡೀಪಾರು ಮಾಡೋಂಥ ಪ್ರಯತ್ನ ನಡೆಸಿದ್ರೆ ನಾನು ಯಾವುದೇ ಕಾರಣಕ್ಕೂ ಸುಮ್ಮನಿಲ್ಲ. ಚುನಾವಣೆ ಬಿಟ್ಟು ಹೋರಾಟಕ್ಕೆ ಇಳಿಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ನಾನು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಖರ್ಗೆ ಅವರು, ರಾಹುಲ್ ಗಾಂಧಿಯವರು ಬಂದು ಹೋಗ್ತಾರೆ. ಒಂದೇ ಒಂದು ಬೂತಿಗೆ ಅವ್ರ ಕಾರ್ಯಕರ್ತರು ಓಡಾಟ ಮಾಡಿಲ್ಲ. ಯಾವ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಉತ್ಸಾಹ ಇಲ್ಲ. ಕೇಂದ್ರ ನಾಯಕರು ಬರ್ತಾರೆ, ಇಲ್ಲೊಂದು ಸಭೆ ಮಾಡ್ತಾರೆ, ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ, ನಾವು 28ಕ್ಕೆ 28 ಗೆಲ್ತೀವಿ ಅಂತ ಒಂದು ಸುಮ್ಮನೆ ಭ್ರಮಾಲೋಕದಲ್ಲಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಇಲ್ಲಿ ಬಂದೋದ್ರು ಕೂಡ ನಾನು ಹೇಳಿದೆ ಕಳೆದ ಬಾರಿನೇ, ನಾನು ತುಂಬ ಸಂತೋಷದಿಂದ ರಾಹುಲ್ ಗಾಂಧಿ ಶಿವಮೊಗ್ಗಕ್ಕೆ ಬರಲಿ ಅಂತ ಹೇಳ್ತೀನಿ. ಎಲ್ಲೆಲ್ಲಿ ರಾಹುಲ್ ಗಾಂಧಿ ಉತ್ತರ ಪ್ರದೇಶ, ಗುಜರಾತ್, ರಾಜಸ್ಥಾನದಲ್ಲಿ ಹೋಗ್ಯಾರೋ ಅಲ್ಲೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷ ಸೋತೋಗಿದೆ. ಇಲ್ಲೂ ಕೂಡ ರಾಹುಲ್ ಗಾಂಧಿ ಬರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಡಿಪಾಸಿಟ್ ಕೂಡ ಬರಲ್ಲ, ಈ ನಂಬಿಕೆ ನನಗಿದೆ. ಒಟ್ಟಾರೆ 15-20 ದಿನದ ಕೆಳಗೆ ನಾನು ಚುನಾವಣೆ ನಿಲ್ಲಬೇಕು ಅನ್ನೋಂಥ ತೀರ್ಮಾನ ತಗೊಂಡಾಗ ಇದ್ದಂಥ ವಾತಾವರಣ ಇವತ್ತಿಗೆ ಹೋಲಿಕೆ ಮಾಡಿದ್ರೆ ಅವತ್ತಿಗೂ ಇವತ್ತಿಗೂ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ವರ್ಗ ನನ್ನ ಜೊತೆಗಿದೆ. ಅದು ಲಿಂಗಾಯತರಿರ್ಬೋದು, ಈಡಿಗರಿರ್ಬೋದು, ಇಡೀ ಹಿಂದುಳಿದ ವರ್ಗ ಸಮಾಜ ಇರ್ಬೋದು, ದಲಿತರಿರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ, ಬ್ರಾಹ್ಮಣ ಸಮಾಜ, ಒಕ್ಕಲಿಗರ ಸಮಾಜ, ಎಲ್ಲ ಸಮಾಜದವರು ಕೂಡ ನನ್ನ ಜೊತೆಗೆ ಇರೋದು ತುಂಬ ಸಂತೋಷ. ಈಗ ತಾನೇ ಮಡಿವಾಳ ಸಮಾಜದ ಯಡಿಯೂರಪ್ಪನವರು ಕೂಡ ಮಾತಾಡೋದು ನೀವು ನೋಡಿದ್ದೀರಿ. ಅದ್ರ ಜೊತೆಗೇ ಭಾರತೀಯ ಜನತಾ ಪಾರ್ಟಿಯ ದೊಡ್ಡ ಗುಂಪು ಇಡೀ ಜಿಲ್ಲೆಯಲ್ಲಿ ನನ್ನ ಜೊತೆಗಿದೆ. ಅದಕ್ಕೆ ಎಲ್ಲೆಲ್ಲಿ ನಮ್ಮ ಪಕ್ಷದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನನಗೆ ಬೆಂಬಲ ಕೊಡಕ್ಕೆ ಬಂದಿದ್ದಾರೆ, ಅವ್ರ ಮನೆಗೆ 15 ವರ್ಷದಿಂದ ಹೋಗದೆ ಅಂತ ರಾಘವೇಂದ್ರ ಅವ್ರ ಮನೆಗೆ ಓಡೋಗ್ತಾ ಇದ್ದಾರೆ. ಈಗ ಅವ್ರ ಮನೆಗೆ ಹೋಗಿ ಯಾಕೆ ನೀವು ಅವ್ರ ಜೊತೆ ಹೋಗ್ತೀರಿ, ಹೋಗಬೇಡಿ, ನಮ್ಮ ಜೊತೆಗೆ ಇರ್ರಿ, BJP ಜೊತೆಗೆ ಇರ್ರಿ ಅಂತ. ಅದೇ ರೀತಿ ಆರ್ಗ ಜ್ಞಾನೇಂದ್ರ ತೀರ್ಥಹಳ್ಳಿ ಕ್ಷೇತ್ರದಲ್ಲೂ ಕೂಡ ಅತಿ ಹೆಚ್ಚು BJPಯ ಪ್ರಮುಖರುಗಳು ನನ್ನ ಜೊತೆ ಬಂದಿದ್ದಾರೆ. ಹೊಸನಗರ ಭಾಗದಲ್ಲಿ ನನ್ನ ಜೊತೆ ಬಂದಿದ್ದಾರೆ. ಹಾಗಾಗಿ ಯಾರ್ಯಾರು ಎಂದೂ ಕೂಡ
ಮಾನ್ಯ ರಾಘವೇಂದ್ರರು 15 ವರ್ಷದಲ್ಲಿ BJP ಕಾರ್ಯಕರ್ತರ ಮನೆಗೆ ಹೋಗಿಲ್ಲ, ನನ್ನ ಜೊತೆ ಬರ್ತಿದ್ದಾರೆ, ತಕ್ಷಣ ಅವ್ರ ಮನೆಗೆ ಹೋಗಬೇಡಿ ಅಂತ ಇದೇ ಕೆಲಸ ಆಗಿದೆವನ್ನ, ಅವ್ರು ಬೇರೆ ಏನೂ ಕೆಲಸ ಇಲ್ಲ. ಹಾಗಾಗಿ ಎಲ್ಲ ಪಕ್ಷದವರು ನನ್ನ ಜೊತೆಗಿದ್ದಾರೆ, ಎಲ್ಲ ಜಾತಿ ಜನಾಂಗವೂ ನನ್ನ ಜೊತೆಗಿದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.